ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಶಿವರಾತ್ರಿಗೆ ವಿಶೇಷವಾಗಿರ್ತಕ್ಕಂಥ ಗೋಧಿ ಹಿಟ್ಟಿನ ತಂಬಿಟ್ಟನ್ನ ಯಾವುದೇ ರೀತಿಯ ಪಾಕ ಇಲ್ಲದೆ ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟ್ ಆದ ರೀತಿಯಲ್ಲಿ ಬಾಯಲ್ಲಿಟ್ಟರೆ ಕರಗುವಂಥ ರೀತಿಯಲ್ಲಿ ಸಾಫ್ಟಾಗಿ, ಹಾಗೆ 15 ದಿನ ಈ ಒಂದು ತಂಬಿಟ್ಟನ್ನ ಇಟ್ಕೊಂಡಾಗೂ ಕೂಡ ಇದೇ ರೀತಿ ಸಾಫ್ಟಾಗೇ ಇರುತ್ತೆ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಗಟ್ಟಿ ಅನಿಸೋದಿಲ್ಲ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ. 1 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಒಂದು ಆಪ್ಷನಲ್, ಬೇಕು ಅಂತ ಏನಿಲ್ಲ, ಹಾಕ್ಕೊಳ್ಬೇಕೇ ಅಂತೇನಿಲ್ಲ. ಬೇಕು ಅಂದರೆ ಸೇರಿಸ್ಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಆದರೆ ನೀವೊಂದು 15 ದಿನ ಇಟ್ಟು ತಿನ್ನೋದಾಯಿತು ಅಂದರೆ ಹಾಕ್ಕೊಳ್ಳೋದು ಬೇಡ. ಆಗಲೇ 1 ವಾರಕ್ಕೆ ಮಾತ್ರ ನೀವು ಬಳಸೋದಾದರೆ ಹಾಕ್ಕೊಳ್ಳಿ. ಇವಾಗ ಅದನ್ನು ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದೇ ಕಡಾಯಿಗೆ 1 ಕಪ್ಪಿಂದ 3/4 ಕಪ್ ಆಗುವಷ್ಟು ಬೆಲ್ಲನ, ಈ ರೀತಿ ಜಜ್ಜಿರ್ತಕ್ಕಂಥ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. 3/4 ಕಪ್ ಆಗುವಷ್ಟು. ಸ್ವೀಟ್ ತಿನ್ನೋದಾದರೆ 1 ಕಪ್ಪು ಸೇರಿಸ್ಕೊಳ್ಳಿ. ಇವಾಗ ಅದೇ ಕಪ್ಪಿಂದ ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ 2 ಕಪ್ ಕೂಡ ಹಿಡಿಯುತ್ತೆ. 2 ಕಪ್ ಆಗುವಷ್ಟು ನೀರನ್ನ ಕೂಡ ಹಾಕ್ಕೊಳ್ಬೋದು. ಅಂದರೆ 1/4 ಕಪ್ಪು ಅಥವಾ 1 ಕಪ್ ಬೆಲ್ಲಕ್ಕೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಯಾವುದೇ ರೀತಿಯ ಪಾಕ ತೊಗೊಳ್ಳೋದೇನು ಬೇಡ, ಜಸ್ಟ್ ಬೆಲ್ಲ ಕರಗಿಸ್ಕೊಳ್ಳೋಣ. ಇವಾಗ ನೋಡಿ, ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಹಾಗೆ ಒಂದೆಳೆ ಕೂಡ ನಾವು ಪಾಕ ತೊಗೊಳ್ತಿಲ್ಲ. ಜಸ್ಟ್ ಈ ರೀತಿ ಬೆಲ್ಲ ಕರ್ಕೊಂಡಿತ್ತು ಅಂದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಒಂದು ಸ್ವಲ್ಪ ತಣ್ಣಗಾಗಲಿ, ತೀರಾ ಬಿಸಿ ಇರುತ್ತಲ್ಲ, ಒಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟೇ. ಮತ್ತೆ ಗ್ಯಾಸ್ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಜಾಸ್ತಿ ತಿನ್ನೋದಾಯಿತು ಅಂದರೆ 2 ಸ್ಪೂನ್ ಆಗುವಷ್ಟು ಕೂಡ ತುಪ್ಪ ಹಾಕ್ಕೊಳ್ಬೋದು. ಇವಾಗ ಈ ತುಪ್ಪಕ್ಕೆ ನಾವು ಯಾವ ಕಪ್ಪಿಂದ ಬೆಲ್ಲ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ತಿದ್ದೀನಿ. ಈ ಗೋಧಿ ಹಿಟ್ಟನ್ನು ನಾವು ಈ ತುಪ್ಪದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹುರಿತಾ ಬರಬೇಕು. ನೋಡಿ, ತಂಬಿಟ್ಟು ಅಂದ ತಕ್ಷಣ ಗೋಧಿನ ಹುರಿದು ಬೀಸ್ಕೊಂಡು ಬಂದಾದಮೇಲೆ ಗೋಧಿ ಹಿಟ್ಟನ್ನು ತಂಬಿಟ್ಟನ್ನ ಮಾಡ್ತೀವಿ. ಬಟ್ ಈ ರೀತಿ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಗೋಧಿನ ಹುರಿಯೋ ಅವಶ್ಯಕತೆ ಇರೋದಿಲ್ಲ, ಬೀಸೋ ಅವಶ್ಯಕತೆ ಇರೋದಿಲ್ಲ. ಗೋಧಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಇತ್ತು ಅಂದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗೆ ಘಮ ಬಿಟ್ಕೊಳ್ಳೋವರೆಗೂ ನಾವು ಹುರಿತಾ ಬರಬೇಕು. 1 ಸ್ಪೂನು ಅಥವಾ 2 ಸ್ಪೂನ್ ತುಪ್ಪ ಹಾಕಿ ಹುರಿದ್ರೆ ಸಾಕು. ಇದು ಕೂಡ ಘಮ ಬಿಟ್ಕೊಂಡಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಟ್ಕೊಳ್ಳಿ. ಇವಾಗ ನೋಡಿ, ಒಂದು ಸೈಡಲ್ಲಿ ಇಟ್ಟಿರ್ತಕ್ಕಂಥ, ಅಂದರೆ ಬೆಲ್ಲ ಕರಗಿಸಿ ಇಟ್ಟಿದ್ನಲ್ಲ, ಆ ನೀರನ್ನ ನಾನಿಲ್ಲಿ ಸೋಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ಎಷ್ಟು ನೀರು ರೆಡಿ ಮಾಡಿಟ್ಕೊಂಡಿದ್ದೀವಿ ಬೆಲ್ಲದ ನೀರು, ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಗ್ಯಾಸ್ ಆಫಲ್ಲೇ ಇರಲಿ, ಇಲ್ಲಾಂದರೆ ಒಂದು ಸ್ವಲ್ಪ ಬೇಗ ಗಂಟಾಗುತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಕೊಂಡು ಬೆಲ್ಲದ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿನೇ ಇರುತ್ತೆ ಪಾತ್ರೆ, ಪರವಾಗಿಲ್ಲ. ಇವಾಗ ನೋಡಿ, ಇದರಲ್ಲಿರ್ತಕ್ಕಂಥ ಕಡ್ಡಿ ಕೆಸರು ಹೋಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೋಸ್ಕೊಂಡಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡಿಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊದಲಿಗೆ ಬೆಲ್ಲದ ನೀರಿನ ಜೊತೆ ನಾವು ಹಾಕಿರ್ತಕ್ಕಂಥ ಒಂದು ಗೋಧಿ ಹಿಟ್ಟು ಕರೆಕ್ಟಾಗಿ ಕಲಿತ್ಕೊಳ್ಬೇಕು. ಅಕಸ್ಮಾತ್ ಬೆಲ್ಲದ ನೀರೇನಾದರೂ ಕಡಿಮೆ ಅನಿಸಿತು ಅಂತಂದರೆ ಮತ್ತೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೋದು. ಬಟ್ ಈ ರೀತಿ ಕರೆಕ್ಟ್ ಆಯಿತು ಅಂತಂದರೆ ಪರವಾಗಿಲ್ಲ. ಕಡಿಮೆ ಅನ್ನಿಸ್ತು ಅಂತಂದರೆ ನಾರ್ಮಲ್ ವಾಟರ್ನ ಒಂದು ಅರ್ಧ ಕಪ್ಪು ಅಥವಾ ಅದು ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ, ನಡೆಯುತ್ತೆ. ಆ ರೀತಿ ಹಾಕೋದ್ರಿಂದ ತೊಂದರೆ ಇಲ್ಲ, ಯಾಕಂದರೆ ಮತ್ತೆ ನಾವಿಲ್ಲಿ ಬಿಸಿ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರ್ಸ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ಹಿಟ್ಟು ಈ ಒಂದು ತಳನ ಬಿಟ್ಕೊಳ್ಬೇಕು, ಪಾತ್ರೆ ತಳ, ಅಲ್ಲಿವರೆಗೂ ನಾವು ಈ ರೀತಿ ಕಲಿಸ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಉಂಡೆಗಳು ನಾವು ಒಂದು 15 ದಿನ ಇಟ್ಟರೂ ಕೂಡ ಒಂದು ಸ್ವಲ್ಪನೂ ಗಟ್ಟಿ ಅನಿಸೋದಿಲ್ಲ. ಅದ್ರ ಜೊತೆಗೆ ಸ್ಮೆಲ್ ಆಗೋದಿಲ್ಲ. ಅಂದರೆ ನಾವು ಹಿಟ್ಟನ್ನು ಮೊದಲೇ ಹುರಿದಿರ್ತೀವಿ, ಅದಾದಮೇಲೆ ಮತ್ತೆ ಈ ರೀತಿ ನಾವು ಬೆಲ್ಲದ ನೀರಿನ ಜೊತೆಗೆ ಈ ರೀತಿ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋದ್ರಿಂದ ಮಾಡ್ತಕ್ಕಂಥ ಸ್ವೀಟ್ ಕೂಡ ತುಂಬಾ ದಿನ ಇಟ್ಕೊಂಡು ತಿನ್ಬೋದು. ನೋಡಿ, ಇವಾಗ ಒಂದು ಸ್ವಲ್ಪ ತಳ ಬಿಟ್ಕೊಂಡಿದೆ. ಮೇಲ್ಗಡೆ 1 ಸ್ಪೂನ್ ತುಪ್ಪ ಮತ್ತೆ ಹಾಕ್ಕೊಂಡಿದ್ದೀನಿ. ತುಪ್ಪ ಜಾಸ್ತಿ ತಿನ್ನೋದಾಯಿತು ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೋದು. ತುಪ್ಪ ಹಾಕಾದ್ಮೇಲೆ ಮತ್ತೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನಿವಾಗ ಹುರಿದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇದು ಆಪ್ಷನಲ್ಲು. ನೀವು 15 ದಿನ ಇಟ್ಕೊಂಡು ತಿನ್ನೋದಾದರೆ ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ನೀವೇನಾದರೂ 1 ವಾರದಲ್ಲಿ ಬಳಸೋದಾತಂದರೆ ಸೇರಿಸ್ಕೊಳ್ಳಿ. ಮತ್ತು ಇದನ್ನು ಸೇರಿಸಾದ್ಮೇಲೆ ಮತ್ತೊಂದು ಸರಿ ಕೈ ಆಡಿಸೋಣ. ಒಟ್ಟಲ್ಲಿ ನೀಟಾಗಿ ತಳ ಬಿಟ್ಕೊಂಡಿರಬೇಕು. ತುಪ್ಪ ಹಾಕಾದ್ಮೇಲೆ ಶೈನಿಂಗ್ ಬರಬೇಕು. ಎಲ್ಲಿವರೆಗೂ ನಾವು ಈ ಹಿಟ್ಟನ್ನು ಇದೇ ರೀತಿಯಲ್ಲಿ ಕಲಿಸ್ಬೇಕು ಅಂತಂದರೆ ಈ ಒಂದು ಗೋಧಿ ಹಿಟ್ಟಿಗೆ ಒಂದು ಶೈನಿಂಗ್ ಬರಬೇಕು, ಅಂದರೆ ಮಿಂಚಬೇಕು. ಅಲ್ಲಿವರೆಗೂ ಕಲಿಸ್ತಾ ಬನ್ನಿ. ಹಾಗೆ ಉಂಡೆಗಳನ್ನು ಕಟ್ಟೋ ರೀತಿಯಲ್ಲಿ ಹಿಟ್ಟು ಗಟ್ಟಿಯಾಗಿ ಬರಬೇಕು ಒಂದು ಸ್ವಲ್ಪ ಮಟ್ಟಿಗೆ. ಅಲ್ಲಿವರೆಗೂ ನಾವು ಇದನ್ನು ಬಿಸಿ ಮಾಡ್ತಾನೆ ಇರಬೇಕು. ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ.
ಈ ಒಂದು ಸ್ವೀಟು ಬೆಲ್ಲದಿಂದ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಆದರೆ ನಾನಿಲ್ಲಿ ಉಪ್ಪು ಸೇರಿಸ್ತಿಲ್ಲ. ನೈವೇದ್ಯಕ್ಕೆ ಮಾಡೋದಾಯಿತು ಅಂತಂದರೆ ಉಪ್ಪನ್ನ ಸೇರಿಸ್ಕೊಳ್ಬಾರ್ದು, ಹಾಗಾಗಿ ಸೇರಿಸಿಲ್ಲ. ನೀವೇನಾದರೂ ಹಾಗೆ ಮಾಡೋದಿತ್ತು ಅಂತಂದರೆ ಉಪ್ಪನ್ನ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು. ಬೆಲ್ಲದಿಂದ ಮಾಡ್ತಕ್ಕಂಥ ಸ್ವೀಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದಾಗ ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ನಾನು 1 ಸ್ಪೂನು ತುಪ್ಪನ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಬರ್ತಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಪಾತ್ರ ತಳ ಹಿಡಿಯೋದಿಲ್ಲ, ಈ ರೀತಿ ಬಿಟ್ಕೊಳ್ಬೇಕು. ಗಟ್ಟಿ ಆಗಬೇಕು ಇನ್ನೊಂದು ಸ್ವಲ್ಪ, ಅಲ್ಲಿವರೆಗೂ ಕಲಿಸ್ತಾ ಬರಬೇಕು. ಇವಾಗ ಗಟ್ಟಿಯಾಗಿದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಿಟ್ಟು ಕೈಗೆ ಅಂಟಬಾರ್ದು, ಈ ರೀತಿ ಹಿಟ್ಟು ನಮ್ಮ ಕೈಗೆ ಅಂಟ್ಕೊಳ್ಬಾರ್ದು. ಆ ರೀತಿ ಆಗಿತ್ತು ಅಂತಂದರೆ ರೆಡಿಯಾಗಿರುತ್ತೆ. ನೋಡಿ, ನಾನು ಕೂಡ ತೋರಿಸ್ತಿದ್ದೀನಿ. ಬಿಸಿ ಇರುತ್ತೆ, ಒಂದು ಸ್ವಲ್ಪ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹಿಟ್ಟು ನಮಗೆ ಕೈಗೆ ಅಂಟ್ತಿಲ್ಲ, ಈ ರೀತಿ ರೆಡಿಯಾಗಿರಬೇಕು. ಇವಾಗ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ಈ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕೈಗೆ ಏನಾದರೂ ಹಿಟ್ಟು ಅಂಟ್ತಿದೆ ಅಂತಂದರೆ ಇನ್ನೂ ರೆಡಿಯಾಗಿರೋದಿಲ್ಲ. ಇನ್ನೊಂದು ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟನ್ನು ಹುರ್ಕೊಳ್ಬೇಕಾಗತ್ತೆ. ಇಷ್ಟಾದರೆ ಸಾಕು, ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ಗ್ಯಾಸ್ ಆಫ್ ಮಾಡಿದ ತಕ್ಷಣ ನಾವು ಉಂಡೆ ಕಟ್ಕೊಳಕ್ಕೆ ಬರೋದಿಲ್ಲ. ಈ ಹಿಟ್ಟು ತುಂಬಾ ಬಿಸಿಯಾಗಿರುತ್ತೆ. ಹಾಗಾಗಿ ಹಿಟ್ಟನ್ನು ನಾವು ತಣ್ಣಗಾಗಲಿಕ್ಕೆ ಬಿಡೋಣ. ಒಂದು 15ರಿಂದ 20 ನಿಮಿಷ ಹಿಟ್ಟು ತಣ್ಣಗಾಗಲಿ. ಆ ರೀತಿ ಬಿಡೋದ್ರಿಂದ ಹಿಟ್ಟು ಎಲ್ಲೂ ಕೂಡ ಗಟ್ಟಿಯಾಗೋದಿಲ್ಲ. ಮೊದಲಿದ್ದಂಥ ಸ್ಟ್ರಕ್ಚರಲ್ಲೇ ಇರುತ್ತೆ, ಆದರೆ ತಣ್ಣಗಾಗಬೇಕು. ಅಲ್ಲಿವರೆಗೂ ಹಿಟ್ಟನ್ನು ಬಿಟ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಒಂದು 15ರಿಂದ 20 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ, ತೋರಿಸ್ತೀನಿ. ಮೊದಲು ಯಾವ ರೀತಿ ನಾನು ತೋರಿಸಿದಾಗ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿತ್ತೋ ಅದೇ ರೀತಿಯಲ್ಲಿದೆ. ಬೆಲ್ಲ ಹಾಕಿದರೂ ಕೂಡ ಒಂದು ಸ್ವಲ್ಪನೂ ಗಟ್ಟಿಯಾಗೋದಿಲ್ಲ. ನಾವೇನಾದರೂ ಪಾಕ ತೊಗೊಂಡಿದ್ದಾಯಿತು ಅಂತಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಪಾಕ ತೊಗೊಳ್ಳದೆ ಹಿಟ್ಟಲ್ಲೇ ಈ ರೀತಿ ನಾವು ಬೆಲ್ಲದ ನೀರಿನ ಜೊತೆ ಹಿಟ್ಟನ್ನು ನಾವು ಹುರಿತಾ ಬಂದರೆ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಳ್ಳಿಟ್ಟು ಅಥವಾ ತಂಬಿಟ್ಟನ್ನು ಮಾಡ್ಕೊಳ್ಬೋದು ಗೋಧಿ ಹಿಟ್ಟಿನಿಂದ. ನೋಡಿ ಎಷ್ಟು ಸಾಫ್ಟ್ ಅಂತಂದರೆ ನೋಡ್ತಿರ್ಬೋದು ನೀವು, ತುಂಬಾ ಸಾಫ್ಟಾಗಿರುತ್ತೆ. ಒಂದು ಉಂಡೆಗಳು ಈ ಶಿವರಾತ್ರಿಗೆ ಮಾಡ್ತಕ್ಕಂಥ ಗೋಧಿ ಹಿಟ್ಟಿನ ತಂಬಿಟ್ಟು ಸಾಫ್ಟಾಗಿ ಒಂದು 15 ದಿನ ಇಟ್ಟರೂ ಕೂಡ ಇದೇ ರೀತಿಯಲ್ಲಿ ಇರುತ್ತೆ. ಆದರೆ ಹೊರಗಡೆ ಗಾಳಿಗೆ ಇಡಬೇಕಾಗುತ್ತೆ. ನಾವು ಯಾವುದೇ ಒಂದು ಉಂಡೆ ಆಯಿತು ಅಥವಾ ಸ್ವೀಟ್ ಆಯಿತು, ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಿಡೋದ್ರಿಂದ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗಾಳಿಗೆ ನಾವು ತೆರೆದಿಟ್ಟಾಗ ಯಾವುದೇ ರೀತಿಯ ಸ್ವೀಟು ಹಾಳಾಗೋದಿಲ್ಲ. ನೋಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಕೊಳ್ಳಿ. ನಾನಿಲ್ಲಿ ಉಂಡೆಗಳನ್ನಾಗಿ ಕಟ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಒಂದು ಸ್ವಲ್ಪನೂ ಕೈಗೆ ಅಂಟಿಲ್ಲ. ಈ ರೀತಿ ಅಂಟ್ಕೊಳ್ಬಾರ್ದು, ಅಂದರೆ ಒಂದು ಸ್ಟ್ರಕ್ಚರ್ ಬರಬೇಕು. ಎಲ್ಲಿವರೆಗೂ ನಾವು ಈ ಹಿಟ್ಟನ್ನು ಹುರಿಬೇಕು ಅಂದರೆ ಈ ರೀತಿ ಕೈಗೆ ಅಂಟ್ತಿರಬಾರ್ದು. ಆ ರೀತಿ ಆದಾಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿರುತ್ತೆ. ಉಂಡೆನ ಈ ರೀತಿ ಕಟ್ಟುವಾಗ ಒಂದು ಸ್ವಲ್ಪ ತುಪ್ಪನ ಕೈಗೆ ಅಪ್ಲೈ ಮಾಡಿಕೊಂಡು ಕಟ್ಕೊಳ್ಳಿ. ನಾನು ಕೂಡ ಇಲ್ಲಿ ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನೀವು ಇದೇ ರೀತಿಯಲ್ಲಿ ಉಂಡೆಗಳನ್ನೇ ಕಟ್ಕೊಳ್ಬೇಕು ಅಂತೇನಿಲ್ಲ. ಗೋಧಿ ಹಿಟ್ಟಿನ ತಂಬಿಟ್ಟನ್ನ ಬೇಕಂದ ರೀತಿಯಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.